ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಮಕರ ಇತ್ಯಾದಿ ನೋಡೋಣ. ಮಕರ ರಾಶಿಯವರಿಗೆ ಚಂದ್ರ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನೋಡಿ ಏನು ಜನ್ಮದಲ್ಲಿದ್ದಾನೆ. ಹೀಗಾಗಿ ಸಂಗಾತಿಯ ಸಹಕಾರ ಉಂಟಾಗುತ್ತೆ. ಆದರೆ ಕಿರಿಕಿರಿಯೂ ಇದೆ. ಅಲ್ಲಿ ಕುಜ ಮತ್ತು ಮಾಂದಿಯರು ಸೇರಿಬಿಡ್ತಾರೆ. ಹೀಗಾಗಿ ಅಸಮಾಧಾನಗಳು ಇದ್ದಾವೆ. ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಜಲಕಂಟಕಗಳು, ನೀರಿನ ಅಭಾವ ಈ ಥರದ್ದೆಲ್ಲ ಉಂಟಾಗೋ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಬಲ ಇದೆ. ಕಾರಣ ಏನಪ್ಪ ಅಂತಂದರೆ ಶುಕ್ರ ತೃತೀಯದಲ್ಲಿರ್ತಕ್ಕಂಥದ್ದು ಒಂದು ಕರ್ಮಾಧಿಪತಿ, ಅದು ಸ್ವಲ್ಪ ಹೆಚ್ಚಿನ ಬಲ ಕೊಡುತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಆಮೇಲೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರದಿಂದ ನಂತರದಲ್ಲಿ ನೋಡಿ ನಿಮಗೆ ಕುಟುಂಬ ಆಹಾರ ಸೌಖ್ಯ ಚೆನ್ನಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಏನು ತೀರಾ ಅಂತಹ ಕಿರಿಕಿರಿ ಅನ್ನೋದನ್ನು ಇಲ್ಲ. ಆದರೆ ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಏನಾಗುತ್ತಪ್ಪ ಅಂದರೆ ಚಂದ್ರ ತುಂಬ ವೀಕ್ ಆಗಿಬಿಡ್ತಾನೆ. ಅಲ್ಲಿ ತೃತೀಯದಲ್ಲಿ ಹೋಗಿ ಅಂದರೆ ಧೃತಿ ಸ್ಥಾನ, ಯಾವುದನ್ನು ಧೈರ್ಯ ಸ್ಥಾನ ಅಂತೀವೋ ಅಲ್ಲಿ ಸೇರಿದಾಗ ಮನೋವ್ಯಥೆ ಉಂಟಾಗುತ್ತೆ, ಮನಸ್ತಾಪಗಳಾಗುತ್ತೆ, ಭಯ ಉಂಟಾಗುತ್ತೆ, ಆತಂಕ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಹೇಗಿದೆ ಅಂತಂದರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಕರ ರಾಶಿಯು ದುರ್ಗಾ ಸನ್ನಿಧಾನದಲ್ಲಿ ಒಂದು ನವಧಾನ್ಯ ಸಮರ್ಪಣೆ ಮಾಡಿ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಅದು ದುರ್ಗೆ, ಅದು ತುಂಬ ಸಹಾಯಕವಾಗುತ್ತೆ. ಸೌಮ್ಯ ದೇವತೆ ಆದರೆ ಬಹಳ ಒಳ್ಳೆಯದು. ಅದನ್ನು ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಚಂದ್ರ ವ್ಯಯದಲ್ಲಿದ್ದಾನೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ತಿರುಗಾಟ, ಶತ್ರು, ಸಾಲ ಇವುಗಳ ಒಂದು ಬಾಧೆ, ರೋಗ, ಚರ್ಮಕ್ಕೆ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ಅಲರ್ಜಿಗಳು ಇವುಗಳ ಬಾಧೆ ಇದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ಬೇಕು. ಇನ್ನು ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ, ಅವನು ಷಷ್ಠದಲ್ಲಿ ಮಾಂದಿಯುತನಾದ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಬೆಂಕಿಯ ವಾತಾವರಣ, ಸ್ವಲ್ಪ ಕಹಿಯಾಗಿರ್ತದೆ, ಯಾವುದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ, ಅಂಥದ್ದೊಂದು ಸವಾಲುಗಳು ಇದನ್ನೆಲ್ಲ ಕಾಣಬೇಕಾಗತ್ತೆ ಈ ವಾರದಲ್ಲಿ. ಕಾರಣ ಕುಜ ಮಾಂದಿಯರ ಯುತಿ ಷಷ್ಠದಲ್ಲಿ, ಶತ್ರು ಕ್ಷೇತ್ರದಲ್ಲಿ. ಇದು ಹತ್ತ ಸುತ್ತಮುತ್ತ ಇರೋರೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ಚಂದ್ರ ಮತ್ತಷ್ಟು ವೀಕ್ ಆಗ್ತಾನೆ. ನಿಮಗೆ ಮಾನಸಿಕವಾಗಿ ಖಿನ್ನತೆ, ಮನಸ್ಸಿಗೆ ಬೇಸರ, ಸಂದಿಗ್ಧ ವಾತಾವರಣ ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಳೋ ಸಾಧ್ಯತೆ ಇದೆ. ಕೊನೆಯ ವೇಳೆಗೆ ಆಹಾರದಲ್ಲಿ ವ್ಯತ್ಯಾಸ, ಹಣಕಾಸಿನ ತೊಡಕು, ಮಾತು ಇವುಗಳಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಹುಷಾರಾಗಿರಬೇಕು. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೊಗರಿ, ಬೆಲ್ಲ ಇವುಗಳನ್ನು ದಾನ ಮಾಡೋದು ಕೂಡ ತುಂಬ ಒಳ್ಳೆಯದು. ಇದರ ಜೊತೆಗೆ ತೊಗರಿ ಹಾಗೂ ತೊಗರಿ ಕಾಳು ಮತ್ತು ಬೆಲ್ಲ ಇದನ್ನು ದಾನ ಮಾಡಿ ದುರ್ಗಾ ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ಚಂದ್ರ ಲಾಭದಲ್ಲಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಲಾಭ, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ದೊಡ್ಡವರಿಂದ ಹಿರಿಯ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳ ವಿಚಾರದಲ್ಲಿ ತುಂಬ ತಕರಾರುಗಳು, ತಗಾದೆಗಳು, ಜಗಳ, ಘರ್ಷಣೆ ಇದು ತಪ್ಪಿದ್ದಲ್ಲ. ಉದರ ಸಂಬಂಧಿ ಬಾಧೆಗಳು, ಬೆನ್ನಿನ ತೊಂದರೆಗಳು ಉಂಟಾಗೋದು, ಬೆನ್ನಿನ ನೋವು ಬಾಧಿಸೋದು ಇದೆಲ್ಲ ಇದೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗೋ ಸಾಧ್ಯತೆ ಇದೆ. ಹುಷಾರಾಗಿರಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಗುರು ಜೊತೆಗೆ ಮಾಂದಿ ಸೇರಿಬಿಡ್ತಾನೆ. ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಅಸಮಾಧಾನ ಇರ್ತದೆ, ಆಮೇಲೆ ಸರಿ ಹೋಗುತ್ತೆ. ಹೊರಟು ಮಾತಿದ್ದೆ ಅಲ್ಲಿ ರವಿ ಶನಿವಾರದ ವೇಳೆಗೆ ರವಿ ಮಾಂದಿ ಸೇರಿಬಿಟ್ರೆ ತಂದೆ ಮಕ್ಕಳಲ್ಲಿ ಜಗಳಗಳು, ದೊಡ್ಡ ಪ್ರಮಾಣದ ಜಗಳ, ಕಲಹ ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಗಣಪತಿ ಸನ್ನಿಧಾನಕ್ಕೆ ಜೇನು ಸಮರ್ಪಣೆ ಮಾಡಿ, ಜೇನಿನ ಅಭಿಷೇಕ ಮಾಡಿಸಿ. ಗಣಪತಿಗೆ ತುಂಬ ಪ್ರಿಯ ಜೇನು. ಇದನ್ನು ಅಭಿಷೇಕ ಮಾಡಿಸಿ ಸ್ವೀಕರಿಸೋದ್ರಿಂದ ತುಂಬ ಅನುಕೂಲ ಉಂಟಾಗುತ್ತೆ. ಪ್ರಮಾದ, ತೊಡಕುಗಳಿಂದ ಹೊರಗೆ ಬರ್ತೀರ. ಇದು ಮೀನರಾಶಿಯವರ ಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.